ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಂದು ಒಂದು ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ನೀವು ಆನ್ಸರ್ ಮಾಡಿ. ಸೊ ಮೊದಲನೇ ಕ್ವಶನ್ ಏನಂದರೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಡಿಲೇ ಮಾಡ್ತಿದ್ದೀರಾ, ಎಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಅಂದರೆ ನನ್ನ ಅಮೌಂಟ್ ಎಲ್ಲ ಲಾಸ್ ಆಗುತ್ತೆ ಅಂತ. ಸೊ ಎರಡನೇ ಕ್ವಶನ್ ಏನಂದರೆ, ನಿಮ್ಮ ತಲೆಯಲ್ಲಿ ಬಿಸ್ನೆಸ್ ಐಡಿಯಾ ಇದ್ದು ಕಳೆದ 6 ತಿಂಗಳು ವರ್ಷದಿಂದ ನೀವು ಅದನ್ನು ಪ್ಲ್ಯಾನ್ ಮಾಡ್ತಿದ್ದೀರಾ, ಆದರೆ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹಿಂದೇಟಾಗ್ತಿದ್ದೀರಾ. ಎಲ್ಲಿ ಬಿಸ್ನೆಸ್ ಇನ್ವೆಸ್ಟ್ ಮಾಡಿ ಅಕಸ್ಮಾತ್ ಬಿಸ್ನೆಸ್ ಚೆನ್ನಾಗಾಗಿಲ್ಲ ಅಂದರೆ ಲಾಸ್ ಮಾಡ್ಕೊತೀನಿ ಅನ್ನೋ ಭಯ ಇದೆ ಅಂತ ಯಾವ ಥರ ನೀವು ಯೋಚನೆ ಮಾಡಿದ್ದೀರಾ? ಇಲ್ಲ ಅಂದರೆ ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಇದ್ರು ಲಾಸ್ಟ್ 1 ಇಯರ್ 1.5 ಇಯರಿಂದ ನಿಮ್ಮ ಸ್ಯಾಲ್ರಿ ಹೈಕ್ ಆಗಿಲ್ಲ ಅಂದರೆ ನೀವು ಅದನ್ನು ಯಾವತ್ತಾದರೂ ಪ್ರಶ್ನೆ ಮಾಡಿದ್ದೀರಾ? ಎಲ್ಲಿ ಈಗ ನಾನು ಪ್ರಶ್ನೆ ಮಾಡಿದ್ರೆ ನನ್ನ ಜಾಬ್ ಕಳ್ಕೊತೀನಿ ಅಂತ ಯಾವ ಥರ ಯೋಚನೆ ಮಾಡಿ ಇದುವರೆಗೂ ಸೇಮ್ ಸ್ಯಾಲ್ರಿಲೇ ವರ್ಕ್ ಮಾಡ್ತಿದ್ರೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ನೀವು ಸ್ಟಾಕಲ್ಲಿ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಗ್ರೋ ಆಗಬೇಕು ಅನ್ನೋದಲ್ಲ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ, ನಿಮಗೆ ಇದರ ಬಗ್ಗೆ ನಾಲೆಡ್ಜ್ ಇದ್ರೂ ನೀವು ಯಾಕೆ ಈ ಕೆಲಸ ಮಾಡೋದಕ್ಕೆ ಡಿಲೇ ಮಾಡ್ತಿದ್ದೀರಾ, ಇಲ್ಲ ನೀವು ಜಸ್ಟ್ ಅನ್ಕೊತಾನೆ ಇದ್ದೀರಾ ಬಟ್ ಅದನ್ನು ನೀವು ನಿಮ್ಮ ರಿಯಲ್ ಲೈಫಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂದರೆ ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ನಿಮ್ಮೊಳಗಿರುವಂಥ ಭಯ. ಸೊ ಈ ಭಯ ಏನಕ್ಕೆ ಇಷ್ಟು ಆಗಿರುತ್ತೆ ಅಂದರೆ, ನೀವು ಫಸ್ಟಿಂದನೂ ದುಡ್ಡನ್ನ ಲಾಸ್ ಮಾಡಿಕೊಂಡು ನೀವು ಆ ಲಾಸ್ ಆಗಿಬಿಟ್ರೆ ನಾವು ಎಲ್ಲಿ ಕಷ್ಟದಲ್ಲಿ ಸಿಗಾಕೊತೀರಿ ಅನ್ನೋ ಭಯನೇ ನಿಮಗೆ ಈ ಥರ ರಿಸ್ಕ್ನ ತಗೊಂಡು ಡಿಸಿಷನ್ನ ಮಾಡೋದಕ್ಕೆ ತುಂಬ ಹೆದರಿಸ್ತಾ ಇರುತ್ತೆ. ಯೋಚನೆ ಮಾಡಿದ್ದೀರಾ, ನನಗೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂತ ಆಸೆ ಇರುತ್ತೆ, ಇಲ್ಲ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೂ ನೀವು ಬಿಸ್ನೆಸ್ಸಲ್ಲಿ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೆದರ್ಕೊತಿದ್ದೀರಾ ಅಂದರೆ, ಸೊ ಅದಕ್ಕೆ ಡಿಲೇ ಮಾಡ್ತಿದ್ದೀರಾ, ಇಲ್ಲ ನೀವು ಅದನ್ನು ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಮುಂದಕ್ಕೆ ಹಾಕ್ತಿದ್ದೀರಾ ಅಂದರೆ ಅದಕ್ಕೆ ನಿಮ್ಮಲ್ಲಿರೋ ನಾಲೆಡ್ಜ್ ಮಾತ್ರ ಕಾರಣ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ನಿಮಗೆ ನಿಮ್ಮ ದುಡ್ಡಿನ ಮೇಲಿರುವಂಥ ಭಯ. ಸೊ ಈ ಭಯ ಏನಕ್ಕೆ ಬರುತ್ತೆ ಅಂದರೆ, ಯಾಕಂದರೆ ಈಗ ಸ್ಟಾಕ್ ಮಾರ್ಕೆಟಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಪ್ರಾಫಿಟು ಲಾಸು ಎರಡೂ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ತುಂಬ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ಈಗ ನಾನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ ತಕ್ಷಣ ಎಲ್ಲಿ ನಾಳೆ ಮಾರ್ಕೆಟ್ ಕ್ರ್ಯಾಶ್ ಆಗಿ ನನ್ನ ದುಡ್ಡೆಲ್ಲ ಲಾಸ್ ಆಗಿಬಿಡುತ್ತೋ, ಇಲ್ಲ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಎಲ್ಲಿ ಬಿಸ್ನೆಸ್ ಕ್ಲಿಕ್ ಆಗ್ದಲೇ ನಾನು ಹಾಕಿರೋ ಅಮೌಂಟೆಲ್ಲ ನಾನು ಕಳ್ಕೊಂಬಿಡ್ತೀನೋ, ಸೊ ಹೀಗೆ ಅಮೌಂಟೆಲ್ಲ ಕಳ್ಕೊಂಡ್ರೆ ನಾನು ದುಡ್ದಿದ್ದೆಲ್ಲ ಕಳ್ಕೊಂಬಿಡ್ತೀನಿ, ಸೊ ಇದರಿಂದ ನನಗೆ ತುಂಬ ಭಯ ಆಗುತ್ತೆ. ಈ ಭಯನೇ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ನ ತುಂಬ ಅವಾಯ್ಡ್ ಮಾಡ್ತಾ ಇರೋದು. ಸೊ ನೀವು ಇನ್ಮುಂದೆ ಈ ಭಯದಿಂದ ಆಚೆ ಬರಬೇಕು ಅಂದರೆ ಕೆಲವು ದಾರಿಗಳನ್ನ ಇದೆ, ಅದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮನುಷ್ಯನಲ್ಲಿ ಈ ಭಯ ಇರೋದು ತುಂಬಾ ಕಾಮನ್. ಅದರಲ್ಲೂ ದುಡ್ಡಿನ ವಿಷಯಕ್ಕೆ ಬಂದರೆ, ದುಡ್ಡಿಂದ ಡಿಸಿಷನ್ನ ತೊಗೋಬೇಕಂದ್ರೆ ತುಂಬ ಜನ ಪ್ರಾಕ್ಟಿಕಲಾಗಿಂತ ಈ ಭಯದಲ್ಲೇ ಡಿಸಿಷನ್ನ ಮಾಡ್ತಾರೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ, ನಾನು ಅಮೌಂಟ್ನ ದುಡ್ದಿದ್ದೀನಿ, ಈಗ ನಾನು ಎಲ್ಲಾದರೂ ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗಿ ಅಮೌಂಟ್ನ ಕಳ್ಕೊಂಡ್ಬಿಟ್ರೆ ನನ್ನ ದುಡ್ದಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅನ್ನೋ ಭಯದಲ್ಲೇ ತುಂಬ ಇರ್ತಾರೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ನಾಲೆಡ್ಜು ಇಲ್ದಲೇ ಇರೋದು. ಸೊ ತುಂಬ ಜನ ಹೇಳ್ತಾರೆ ಮಾರ್ಕೆಟಲ್ಲಿ ದುಡ್ಡನ್ನ ಕಳ್ಕೊತೀನಿ ಅಂತ. ನೀವು 99% ಈ ಥರ ಜನ ಯಾರು ಅಂದರೆ, ಈ ಟ್ರೇಡಿಂಗ್ ಮಾಡೋಕ್ಕೆ ಹೋಗಿ ಇಲ್ಲ ಇಂಟ್ರಾಡೇ ಮಾಡೋಕ್ಕೆ ಹೋಗಿ ಒಂದೇ ದಿನದಲ್ಲಿ ನಾನು ದುಡ್ಡನ್ನ ಡಬಲ್ ಮಾಡ್ತೀನಿ ಅಂತ ಹೋಗಿರೋರೇ ಕಳ್ಕೊಂಡಿರೋದು. ಅದೇ ನೀವು ಸ್ವಲ್ಪ ನಾಲೆಡ್ಜನ್ನ ಗೇನ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ನಾವು ಇದರಲ್ಲಿ ದುಡ್ಡು ಹೇಗೆ ಮಾಡೋದು ಮತ್ತು ಇದರಲ್ಲಿ ನಾವು ಎಷ್ಟು ವರ್ಷ ಕಾಯಬೇಕಾಗುತ್ತೆ, ಈ ಥರ ನಾಲೆಡ್ಜನ್ನ ಫಸ್ಟು ತಗೊಳ್ಳಿ. ಮಾರ್ಕೆಟಲ್ಲಿ ಕಂಪ್ನಿಗಳಂದರೆ ಏನು, ಕಂಪ್ನಿಲಿ ಇನ್ವೆಸ್ಟ್ ಮಾಡೋದು ಅಂದರೆ ಏನು. ಸೊ ಫಸ್ಟು ನಾಲೆಡ್ಜನ್ನ ಗೇನ್ ಮಾಡಿ, ಯಾವುದೇ ಫೀಲ್ಡ್ ಆಗಲಿ ಫಸ್ಟು ನಾಲೆಡ್ಜನ್ನ ಗೇನ್ ಮಾಡಿ, ಅದರಿಂದ ನೀವು ಡಿಸಿಷನ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಆವಾಗ ಮಾತ್ರ ನೀವು ಆ ನಾಲೆಡ್ಜನ್ನ ತೊಗೊಂಡಾಗ್ಲೇ ನಿಮಗೆ ಅಲ್ಲಿ ಫೈನಾನ್ಷಿಯಲ್ ಡಿಸಿಷನ್ ತೊಗೊಳೋದಕ್ಕೆ ನಿಮಗಿರೋ ಭಯ ಹೋಗೋದು. ಮತ್ತು ತುಂಬ ಜನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಭಯ ಪಡ್ತಾರೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಬಿಸ್ನೆಸ್ ಏನಂತ ಅಂದ್ಕೊಂಡಿದ್ದಾರೆ ಅಂದರೆ, ಇವತ್ತು ಇನ್ವೆಸ್ಟ್ ಮಾಡ್ತೀನಿ, ಇನ್ನೊಂದು ತಿಂಗಳೊಳಗೆ ನನ್ನ ಅಮೌಂಟೆಲ್ಲ ನನಗೆ ರಿಕವರಿ ಆಗಿಬಿಡ್ಬೇಕು, ನಾನು ಪ್ರಾಫಿಟ್ ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಆ ಬಿಸ್ನೆಸ್ಸು ಕೆಲಸ ಏನು ಮಾಡುತ್ತೆ, ಮತ್ತು ಆ ಬಿಸ್ನೆಸ್ಗೆ ಕಸ್ಟಮರ್ಸ್ ಯಾರು, ಆ ಕಸ್ಟಮರ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಸೊ ಹೀಗೆ ಒಂದೊಂದೇ ಕ್ವಶನ್ನ ಕೇಳಿಕೊಂಡು ಮತ್ತು ಆ ಕ್ವಶನ್ನ ಆನ್ಸರ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು ಈ ನಾಲೆಡ್ಜ್ನೆಲ್ಲ ಗೇನ್ ಮಾಡೋದಕ್ಕೆ. ಫಸ್ಟು ನೀವು ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಆ ಫೀಲ್ಡ್ ಏನೇನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನೆಲ್ಲ ಫುಲ್ಫಿಲ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೀಗ ಒಂದು ಪ್ರಾವಿಷನ್ ಸ್ಟೋರ್ ಹಾಕಬೇಕು ಅಂದ್ಕೊಂಡ್ರೆ ಫಸ್ಟು ಆ ಪ್ರಾವಿಷನ್ ಸ್ಟೋರು ಸುತ್ತಮುತ್ತ ಯಾವ್ದಾದ್ರು ಶಾಪ್ಸ್ ಇದೆಯಾ ಅಂತ ನೋಡಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಡಿಮಾರ್ಟು ಇಲ್ಲ ರಿಲಯನ್ಸ್ ಈ ಥರ ದೊಡ್ಡ ದೊಡ್ಡ ಅಂಗಡಿಗಳು ಯಾವ್ದಾದ್ರು ಇದೆಯಾ ನೋಡಬೇಕು.
ನಿಮ್ಮ ಕಸ್ಟಮರ್ಸು ಅಲ್ಲಿರೋ ಲೋಕಲ್ ಕಸ್ಟಮರ್ಗಳು ಬರ್ತಾರಾ, ಇಲ್ಲ ನಿಮಗೆ ಹೈ ಲೆವೆಲ್ ಶಾಪಿಂಗ್ ಮಾಲ್ ಥರ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ. ಮತ್ತು ಇದರಲ್ಲಿ ನಾನು ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು, ಮತ್ತು ಈ ಇನ್ವೆಸ್ಟ್ಮೆಂಟ್ ನನಗೆ ಎಷ್ಟು ವರ್ಷದಲ್ಲಿ ರಿಟರ್ನ್ ಅಂತ ಕೊಡುತ್ತೆ, ಮತ್ತು ಅಲ್ಲಿವರೆಗೂ ನಾನು ಏನೇನು ರೆಸ್ಪಾನ್ಸಿಬಲಿಂದ ಮಾಡಬೇಕು, ಮತ್ತು ಇದರಲ್ಲಿ ಕ್ಯಾಶ್ ಫ್ಲೋ ಎಲ್ಲ ಅಂದರೆ ಏನು, ಎಷ್ಟು ನನಗೆ ಇದರಲ್ಲಿ ರಿಸ್ಕ್ ಇದೆ, ಮತ್ತು ಇದರಲ್ಲಿ ನಾನು ಹಾಕಿರೋ ಅಮೌಂಟು ರಿಕವರಿ ಆಗೋದಕ್ಕೆ ಎಷ್ಟು ದಿನ ಬೇಕು, ಮತ್ತು ನಾವು ಯಾವ ಜಾಗದಲ್ಲಿ ಹಾಕಬೇಕು, ಅದಕ್ಕೆ ರೆಂಟ್ ಕಟ್ಟೋದಿದ್ರೆ ರೆಂಟ್ನ ಹೇಗೆ ಅರ್ನ್ ಮಾಡೋದು, ಮತ್ತು ನಾವು ಇದನ್ನು ಪ್ರತಿ ತಿಂಗಳು ಮಾಡೋದಕ್ಕೆ ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತೀರಿ. ಹೀಗೆ ಒಂದೊಂದೇ ಕ್ವಶನ್ನ ಫಸ್ಟು ಕೇಳ್ಕೊಳ್ಳಿ, ಆ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಈ ಬಿಸ್ನೆಸ್ಸಲ್ಲಿ ನಾನು ನಿಜವಾಗ್ಲೂ ಗ್ರೋ ಆಗ್ಬೋದಾ ಅಂತ. ಯಾಕೆಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಒಂದು ಪ್ರಾವಿಷನ್ ಸ್ಟೋರ್ ಪಕ್ಕದಲ್ಲಿರುತ್ತೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ರಾವಿಷನ್ ಸ್ಟೋರ್ ಇಡ್ತಾರೆ, ಇಲ್ಲ ಒಂದು ಡಿಮಾರ್ಟ್ ಇರುತ್ತೆ, ಇಲ್ಲ ಒಂದು ರಿಲಯನ್ಸ್ ಮಾರ್ಟ್ ಅಲ್ಲೇ ಇರುತ್ತೆ. ಸೊ ಅದ್ರ ಜೊತೆಗೆ ಇವರು ಒಂದು ಪ್ರಾವಿಷನ್ ಸ್ಟೋರ್ನ ಇಡ್ತಾರೆ. ಇವ್ರೇನು ಅನ್ಕೊತಾರೆ, ಡಿಮಾರ್ಟಿಗೆ ಬರೋರೆಲ್ಲ ನಮ್ಮ ಅಂಗಡಿಗೂ ಬರ್ತಾರೆ ಅಂತ. ಬಟ್ ರಿಯಾಲಿಟಿಲಿ ಪ್ರಾವಿಷನ್ ಸ್ಟೋರ್ ಮತ್ತು ಡಿಮಾರ್ಟ್ನ ಪಕ್ಕದಲ್ಲಿಟ್ಟರೆ ಎಲ್ಲರೂ ಡಿಮಾರ್ಟ್ನ ಯೂಸ್ ಮಾಡ್ತಾರೆ ಹೊರತು ಯಾರೂ ನಿಮ್ಮ ಪ್ರಾವಿಷನ್ ಸ್ಟೋರಿಗೆ ಬರಲ್ಲ. ಬಟ್ ಅದು ರಿಯಾಲಿಟಿ ಆಗಿರೋದ್ರಿಂದ ನೀವು ಹೀಗೆ ಒಂದೊಂದೇ ಈ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಮತ್ತು ಒಂದೊಂದೇ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡ್ಕೊತ ಹೋಗಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ, ನಿಮಗೆ ನಾಲೆಡ್ಜ್ ಬರ್ತಾ ಹೋಗುತ್ತೆ ಬಿಸ್ನೆಸ್ ಬಗ್ಗೆ. ಆವಾಗ ನಿಮಗೆ ನಿಮ್ಮ ಫೈನಾನ್ಸ್ನ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ, ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾ, ಆವಾಗ ನಿಮಗೆ ಥಾಟ್ ಬರ್ತಾ ಹೋಗುತ್ತೆ. ನಿಮಗೆ ಆವಾಗ ಏನಾಗುತ್ತೆ ಅಂದರೆ, ನಿಮಗೆ ಆ ಬಿಸ್ನೆಸ್ ಮೇಲಿರೋ ಭಯ ಸ್ವಲ್ಪನೇ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಅಲ್ಲಿ ಬೆಟರ್ ಡಿಸಿಷನ್ನ ಮಾಡ್ಬೋದು. ಯಾಕೆಂದರೆ ನಿಮಗೆ ಇವಾಗ ಅದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ನಿಮಗೆ ಭಯ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಹೋಗಿರುತ್ತೆ. ಆಮೇಲೆ ತುಂಬ ಜನ ಏನು ಮಾಡಿರ್ತಾರೆ ಅಂದರೆ, ಕೆಲವರು ಅಲ್ಟ್ರಾ ಅಗ್ರೆಸಿವ್ ಆಗಿ ಹೋಗಿ ಫಸ್ಟೇ ಇನ್ವೆಸ್ಟ್ ಮಾಡೋದು, ಫಸ್ಟೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಮಾಡ್ಕೊತಾರೆ. ಆದರೆ ಅವ್ರ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ. ಕೆಲವರು ಇದಕ್ಕೆ ಏನು ಹೇಳ್ತಾರೆ ಅಂದರೆ, ನಾನು ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಕಲಿತೀನಿ ಅಂತ. ಹೌದು, ಅದು ಒಂದು ಥರ ಕರೆಕ್ಟೇ, ಆದರೆ ಅದೇ 100% ವರ್ಕ್ ಆಗುತ್ತೆ ಅನ್ನೋದು ತಪ್ಪು. ಸೊ ನಾವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಕಸ್ಟಮರ್ ಎಷ್ಟು ಜನ ಇದ್ದಾರೆ ಸುತ್ತಮುತ್ತ, ಮತ್ತು ಆ ಕಸ್ಟಮರ್ಗೆ ನಿಜವಾಗ್ಲೂ ನಮ್ಮ ಹತ್ರ ಬರೋ ಅವಶ್ಯಕತೆ ಏನಿದೆ, ಮತ್ತು ನಾವು ಕೇಳೋ ಅಷ್ಟು ಅಮೌಂಟ್ ಅವರು ಕೊಡ್ತಾರಾ, ಆಮೇಲೆ ನಾವು ಎಷ್ಟು ಅಮೌಂಟ್ನ ಫಿಕ್ಸ್ ಮಾಡಬೇಕು, ಇದೆಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ರಫ್ ಐಡಿಯಾ ಅಂತ ತಗೋಬೇಕು. ಸೊ ಆವಾಗಷ್ಟೇ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಕು. ಅದೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ, ನೀವು ಡೈರೆಕ್ಟು ಒಂದೇ ಸಲ ಕಂಪ್ನಿಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ETF ಅಲ್ಲಿ ಇಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಹೀಗೆ ಒಂದೊಂದೇ ಸ್ಟೆಪ್ನ ಕಲಿತಾ ಹೋಗ್ರಿ. ಮತ್ತು ನೀವು ಈಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಕಂಪ್ನಿನ ಅನಾಲಿಸಿಸ್ ಮಾಡೋದು ಹೇಗೆ, ಕಂಪ್ನಿ ಬ್ಯಾಲೆನ್ಸ್ ಶೀಟ್ನ ಓದೋದು ಹೇಗೆ, ಪ್ರಾಫಿಟ್ ಅಂದರೆ ಏನು, ಲಾಸ್ ಅಂದರೆ ಏನು, ಕಂಪ್ನಿ ಎಂತಕ್ಕೆ ಪ್ರಾಫಿಟ್ ಮಾಡ್ತಿದೆ, ಎಂತಕ್ಕೆ ಲಾಸ್ ಆಗ್ತಿದೆ, ಮತ್ತು ಇದರಲ್ಲಿ ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ನಿಮ್ಮಲ್ಲಿ ಈ ಫೈನಾನ್ಷಿಯಲ್ ಡಿಸಿಷನ್ ತೊಗೊಳೋಕ್ಕೆ ಭಯ ಇರೋದಕ್ಕೆ ಹೋಗಿಸೋದಕ್ಕೆ ಇರೋ ಒಂದೇ ಸೊಲ್ಯೂಷನ್ ಏನಂದರೆ, ಅದು ನೀವು ಆ ಫೀಲ್ಡಲ್ಲಿ ನಾಲೆಡ್ಜ್ನ ಗೇನ್ ಮಾಡೋದು. ತುಂಬ ಜನಕ್ಕೆ ನಾಲೆಡ್ಜ್ ತೊಗೋಬೇಕು ಅಂತ ಆಸೆ ಇದ್ರೂ ಕಲಿಯೋ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಎಲ್ರಿಗೂ ದುಡ್ಡು ಮಾಡಬೇಕು ಅಂತ ಆಸೆ ಇದ್ರೂ ಯಾರು ದುಡ್ಡು ಮಾಡಲ್ಲ ಅಂದರೆ, ಅವ್ರಿಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಡೈರೆಕ್ಟಾಗಿ ನನಗೆ ದುಡ್ಡೇ ಮಾಡಬೇಕು ಅಂತ ಹೋಗ್ತಾರೆ, ಆದರೆ ಅದು ಪ್ರಾಕ್ಟಿಕಲ್ಲಾಗಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಮಾಡೋದಕ್ಕಿಂತ ಮುಂಚೆ ಆ ವಿಷಯದ ಬಗ್ಗೆ ಕಲಿಯೋದಕ್ಕೆ ರೆಡಿ ಆಗಿರಿ. ಇನ್ನೊಂದು ವಿಷಯ ಏನಂದರೆ, ಈಗಿನ ಕಾಲದ ಮಕ್ಕಳಲ್ಲಿ ಈ ಫೋಮೋ ಅನ್ನೋದು ತುಂಬ ಆಗಿದೆ. ಫೋಮೋ ಏನಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಸೊ ಇದರಲ್ಲಿ ಏನಾಗಿದೆ ಅಂದರೆ, ನಿಮ್ಮ ಫ್ರೆಂಡ್ಸ್ ಯಾರೋ ಒಬ್ಬರು ನಿನಗೆ ಸ್ಕ್ರೀನ್ಶಾಟ್ನ ಕಳಿಸ್ಕೊಡ್ತಾರೆ, ನೋಡು ನಾನು ಇವತ್ತು ಟ್ರೇಡಿಂಗಲ್ಲಿ 5,000 ದುಡ್ಡು ಮಾಡಿದೆ, 10,000 ದುಡ್ಡು ಮಾಡಿದೆ ಅಂತ, ನಾಳೆಯಿಂದ ನೀನು ಮಾಡು, ನೀನು ದುಡ್ಡು ಮಾಡ್ತೀಯ ಅಂತ. ಆದರೆ ರಿಯಾಲಿಟಿಲಿ ಅದು ವರ್ಕ್ ಆಗೋದಿಲ್ಲ. ಆಮೇಲೆ ನೀವೇನು ಮಾಡ್ತೀರಾ, ನಿಮ್ಮ ಫ್ರೆಂಡ್ ಮಾತನ್ನ ಕೇಳಿ ನೀವು ದುಡ್ಡನ್ನ ಟ್ರೇಡಿಂಗಲ್ಲಿ ಹಾಕ್ತೀರಾ, ಆದರೆ ನೀವು ಅವತ್ತಿನ ದಿನ ದುಡ್ಡನ್ನ ಕಳ್ಕೊಂಬಿಡ್ತೀರಾ. ಆದರೆ ನಿಮಗೆ ಇಲ್ಲಿ ನಾಲೆಡ್ಜೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಈ ಟ್ರೇಡಿಂಗ್ ಅಂದರೆ ಏನು, ಟ್ರೇಡಿಂಗಲ್ಲಿ ಹೆಂಗೆ ದುಡ್ಡು ಬರುತ್ತೆ, ಯಾಕಿದ್ದು ಟ್ರೇಡಿಂಗ್ನ ಮಾಡೋದು ತಪ್ಪು ಅಂತ ಹೇಳ್ತಾರೆ ಅಂತ. ಫಸ್ಟು ಅದು ಮಾಡೋದ್ರಿಂದ ಏನೇನು ಆಗುತ್ತೆ ಅಂತ ಫಸ್ಟ್ ಯೋಚನೆ ಮಾಡಿ. ಆಮೇಲೆ ಇಲ್ಲಿ ಯಾರೋ ಒಬ್ಬರು ದುಡ್ಡು ಮಾಡ್ತಿದ್ದಾರೆ ಅಂದಿದ ತಕ್ಷಣ ಎಲ್ಲರೂ ಅದೇ ಥರ ದುಡ್ಡು ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವತ್ತು ನಿನ್ನ ಫ್ರೆಂಡ್ 10,000 ಪ್ರಾಫಿಟ್ ಮಾಡಿದ್ದಾನೆ ಅಂತ ನಿನಗೆ ತೋರಿಸಿರ್ಬೋದು, ಬಟ್ ಅದಕ್ಕಿಂತ ಹಿಂದೆ ಮತ್ತು ಇನ್ನು ಮುಂದೆನೂ ಅದೇ ಥರ ದುಡ್ಡು ಮಾಡ್ತಾನೆ ಅನ್ನೋ ಗ್ಯಾರಂಟಿ ಯಾವುದೂ ಇರೋದಿಲ್ಲ. ಏಕೆಂದರೆ ಇಲ್ಲಿ ಅವರು ನಿನಗೆ ಆಸೆ ತೋರಿಸಿ ನಿನ್ನನ್ನು ಇನ್ವಾಲ್ವ್ ಮಾಡ್ತಿದ್ದಾರೆ ಹೊರತು ಅದರಿಂದ ನಿನಗೆ ಏನು ಕಲಿತಿದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಈ ಫೋಮೋದಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅವ್ರ ಸುತ್ತಮುತ್ತ ಮಾಡ್ತಾ ಇರೋ ಬಿಸ್ನೆಸ್ ಆಗಲಿ, ಅವ್ರ ಸುತ್ತಮುತ್ತ ಯಾರ್ಯಾರು ಯಾವ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ನಾಲೆಡ್ಜನ್ನ ತೊಗೊತಾರೆ, ಮತ್ತು ಅದೇ ಕಂಪ್ನಿಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಆ ಕಂಪ್ನಿ ಒಳ್ಳೇದಾ ಕೆಟ್ಟದಾ ಅಂತ ನೋಡೋದಕ್ಕೂ ಅವ್ರು ಹೋಗೋದಿಲ್ಲ. ಏಕೆಂದರೆ ಇವತ್ತು ನಾನು ಮಿಸ್ ಮಾಡಿಬಿಟ್ರೆ ಆಮೇಲೆ ನಾಳೆ ಒಂದಿನ ಕಂಪ್ನಿ ಮೇಲೋದ್ರೆ
ನಾನು ಇನ್ವೆಸ್ಟ್ ಮಾಡಿಲ್ಲ ಅನ್ನೋ ಭಯನೇ ಅವ್ರಿಗೆ ಕಾಡ್ತಾ ಇರುತ್ತೆ, ಎಲ್ಲಿ ನಾನು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಬಿಡ್ತೀನಿ ಅಂತ. ಆಮೇಲೆ ಈಗ ರೀಸೆಂಟಾಗಿ ಎಲ್ಲರೂ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ರು, ಅದೇ ಏನಂದರೆ ಆನ್ಲೈನಲ್ಲಿ ಬಟ್ಟೆನ ಪ್ರಿಂಟ್ ಮಾಡಿ ಸೇಲ್ ಮಾಡೋದು. ಸೊ ಇದು ಇನಿಷಿಯಲಿ ಯಾರೋ ಒಬ್ರಿಗೆ ಈ ಬಿಸ್ನೆಸ್ ವರ್ಕ್ ಆಗಿರುತ್ತೆ. ಅವ್ರೇನು ಮಾಡ್ತಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ತಾರೆ. ಸೊ ಅದರಿಂದ 4 ಜನ ಇನ್ಫ್ಲೂಯೆನ್ಸ್ ಆಗಿ ಆ ಬಟ್ಟೆ ಬಿಸ್ನೆಸ್ನ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಅವ್ರಿಗೆ ಆ ಬಟ್ಟೆ ಬಿಸ್ನೆಸ್ಸಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಬಟ್ಟೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಹೆಂಗೆ, ಲಾಸ್ ಹೆಂಗೆ, ಮತ್ತು ಇದರಲ್ಲಿ ಒಂದು ಪೀಸ್ನ ಮಾರಿದ್ರೆ ನಂಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ, ಇವೆಲ್ಲ ಯೋಚನೆ ಮಾಡಲ್ಲ. ಸುಮ್ಮನೆ ಯಾರೋ ಒಬ್ಬರು ಇನ್ಫ್ಲೂಯೆನ್ಸರು ಮಾಡಿದ್ರು, ಅದು ಅವ್ರಿಗೆ ಸಕ್ಸಸ್ ಸಿಕ್ತು ಅಂದಿದ ತಕ್ಷಣ ನಮಗೂ ಅದು ಸಕ್ಸಸ್ ಸಿಕ್ಬಿಡುತ್ತೆ ಅಂತ ಅಲ್ಲ. ಯಾಕಂದರೆ ನಾನು ರೀಸೆಂಟಾಗಿ ಇದೊಂದು ನೋಡಿದ್ದೆ, ಎಲ್ಲರೂ ಬಟ್ಟೆನ ಪ್ರಿಂಟ್ ಮಾಡೋದು, ಸೇಲ್ ಮಾಡೋದು, ಬಟ್ಟೆ ಮೇಲೆ ಪ್ರಿಂಟ್ ಮಾಡೋದು, ಸೇಲ್ ಮಾಡೋದು ಮಾಡ್ತಿದ್ರು. ಆದರೆ ಇದನ್ನು ಎಷ್ಟು ಜನ ಪ್ರಾಫಿಟ್ ಮಾಡಿದ್ರು, ಎಷ್ಟು ಜನ ಲಾಸ್ ಮಾಡಿದ್ರು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮಗೆ ಎಲ್ಲಿ ಭಯ ಜಾಸ್ತಿ ಇರುತ್ತೋ ಅಲ್ಲಿ ನೀವು ಯಾವಾಗಲೂ ನೆಗೆಟಿವಿಟಿಗಳನ್ನೇ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಹಂಗಂತ ಇಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು ತಪ್ಪು ಅಂತಲ್ಲ, ಅದು ಒಂದು ಕರೆಕ್ಟು. ಬಟ್ ಅದೇ ರೀತಿ ನೀವು ಪಾಸಿಟಿವ್ ಕಡೆಯೂ ಯೋಚನೆ ಮಾಡಬೇಕಾಗುತ್ತೆ. ಹೆಂಗೆ ಅಂದರೆ, ಈಗ ನಾನು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ನಾನು ಲಾಸ್ ಆಗಿಬಿಡ್ತೀನಿ, ಎಲ್ಲಿ ನಾನು ದುಡ್ಡನ್ನ ಕಳ್ಕೊತೀನಿ ಅಂತಲೇ ಯೋಚನೆ ಮಾಡ್ತೀರಾ. ಅದೇ ನೀವು ಎಲ್ಲಿ ನಾನು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಲ್ಲಿಗೆ ನಾಳೆ ಗ್ರೋ ಆಗುತ್ತೆ, ನಾನು ಇದರಿಂದ ಅಮೌಂಟ್ ಮಾಡ್ಬೋದು, ಸೊ ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನಂಗೆ ಇಲ್ಲಿ ಗ್ರೋ ಆಗ್ತೀನಿ, ಮತ್ತು ನನ್ನ ಈ ಬಿಸ್ನೆಸ್ಸಿಂದ ಅಕಸ್ಮಾತ್ ಈ ಬಿಸ್ನೆಸ್ಸು ಪ್ರಾಫಿಟ್ ಆಯಿತು ಅಂದರೆ ನಾನು ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೋದು. ಸೊ ಇದು ಪಾಸಿಟಿವ್ ಸೈಡ್ಸು ಇರುತ್ತೆ. ನಾವಿಲ್ಲಿ ಎರಡೂ ಕಡೆಯೂ ಥಿಂಕ್ ಮಾಡಿ ಡಿಸಿಷನ್ನ ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು ಇಲ್ಲಿ ಬಿಸ್ನೆಸ್ ಅಂದಿದ ತಕ್ಷಣ ಎಲ್ಲರೂ ಲಾಸ್ ಆಗ್ತಾರೆ ಅಂತಲೇ ಅಲ್ಲ, ಹಾಗಂತ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಎಲ್ಲರೂ ಪ್ರಾಫಿಟೇ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಸೊ ಈಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ನಾಳೆನೇ ಅಂಬಾನಿ ಆಗೋದಕ್ಕಾಗಲ್ಲ, ಅಥವಾ ನೀವು ಇನ್ವೆಸ್ಟ್ ಮಾಡಿದ ತಕ್ಷಣ ನೀವೇನೇ ನಾಳೆ ರಾಕೇಶ್ ಜುಂಜುನ್ವಾಲಾ ಆಗೋದಕ್ಕಾಗೋದಿಲ್ಲ. ಸೊ ಒಂದೊಂದು ಡಿಸಿಷನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇಲ್ಲಿ ನೀವು ನೆಗೆಟಿವ್ ನೋಡೋದಕ್ಕಿಂತ ಜಾಸ್ತಿ ಪಾಸಿಟಿವ್ ಕಡೆ ಇನ್ವಾಲ್ವ್ ಆಗಿ, ಸೊ ಅದನ್ನು ನಾನು ಹೇಗೆ ಮಾಡ್ಬೋದು, ಹೇಗೆ ಬೆಟರ್ ಮಾಡಬೇಕು, ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಯೋಚನೆ ಮಾಡಿ ಆದಷ್ಟು ಈ ಭಯನ ನಿಮ್ಮ ಫೈನಾನ್ಷಿಯಲ್ ಡಿಸಿಷನ್ನಿಂದಾಗಲಿ ನಿಮ್ಮ ಲೈಫಿಂದ ತೆಗಿಯೋದಕ್ಕೆ ಇವತ್ತಿಂದನೇ ಒಂದೊಂದೇ ಸ್ಟೆಪ್ ಮುಂದೆ ಇಟ್ಕೊಳ್ಳಿ. ಜೀವನದಲ್ಲಿ ಭಯ ಇರೋದು ತಪ್ಪು ಅಂತ ಹೇಳ್ತಲ್ಲ, ಆದರೆ ಈ ಭಯನ ನೀವು ಹೇಗೆ ನಿಮ್ಮ ರಿಯಲ್ ಲೈಫಲ್ಲಿ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು. ಯಾಕಂದರೆ ನಿನಗೆ ಇವಾಗ ತುಂಬ ಧೈರ್ಯ ಇದೆ, ನನಗೆ ಜೀವನದಲ್ಲಿ ಭಯನೇ ಇಲ್ಲ ಅಂತ ನಾಳೆನೇ ಜಾಬ್ನ ಬಿಟ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡೋದು, ಇಲ್ಲ ನಾಳೆನೇ ಜಾಬ್ನ ಬಿಟ್ಬಿಟ್ಟು ನನಗೆ ಧೈರ್ಯ ಇದೆ ಅಂದ್ಬಿಟ್ಟು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ನೀವು ಆ ಭಯ ಇಟ್ಕೊಂಡ್ರೆ ನಿಮಗೆ ಭಯ ಇರುತ್ತೆ. ಲೈಕ್ ನಿಮಗೆ ಫ್ಯಾಮಿಲಿ ಇದೆ, ನಾನೀಗ ಸಡನ್ನಾಗಿ ಫ್ಯಾಮಿಲಿ ಮೇಂಟೈನ್ ಮಾಡ್ತಾಯಿದ್ದೀನಿ, ನಾನು ಇವಾಗ ಸಡನ್ನಾಗಿ ಜಾಬ್ನ ಬಿಡೋದಕ್ಕಾಗೋದಿಲ್ಲ ಅನ್ನೋ ಭಯ ಇತ್ತು ಅಂದರೆ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಷ್ಟು ನಾನು ರಿಸ್ಕ್ನ ತೊಗೋಬೇಕು, ಮತ್ತು ಯಾವ ಪೀರಿಯಡಲ್ಲಿ ಎಷ್ಟು ದುಡ್ಡನ್ನ ನಾನು ರಿಸ್ಕಲ್ಲಿ ಹಾಕಬೇಕು, ಎಷ್ಟು ನಾನು ಸೇಫ್ ಮಾಡಬೇಕು ಅಂತ. ಹಾಗಂತ ಇಲ್ಲಿ ಎಲ್ಲನೂ ಇನ್ವೆಸ್ಟೇ ಮಾಡಿ, ಎಲ್ಲನೂ ಬಿಸ್ನೆಸ್ಸೇ ಮಾಡಿ ಮನೇನ ನೋಡ್ಕೋಬೇಡಿ ಅಂತ ಹೇಳೋದಿಲ್ಲ. ಸೊ ನೀವು ಇದರಲ್ಲಿ ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ. ಸಪೋಸ್ ನಿಮಗೀಗ 1 ಲಕ್ಷ ಸ್ಯಾಲ್ರಿ ಬರ್ತಿದೆ ಅಂದರೆ ಅದನ್ನು ನೀವು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು. ಏಕೆಂದರೆ ಒಬ್ಬೊಬ್ರದ್ದು ಲೈಫ್ ಸ್ಟೈಲು ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರದ್ದು ಕಮಿಟ್ಮೆಂಟು ಒಂದೊಂದು ಥರ ಇರುತ್ತೆ. ಸೊ ಇದರಿಂದ ನೀವೇನು ಮಾಡಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ತಕ್ಕನಾಗೆ ನೀವು ನಿಮ್ಮ ಬ್ಯಾಲೆನ್ಸ್ ಶೀಟ್ನ ರೆಡಿ ಮಾಡ್ಕೋಬೇಕು. ಸೊ ಅದರಿಂದ ಮಾತ್ರ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ ಮತ್ತು ಈ ಭಯದಿಂದ ಆಚೆ ಬರೋದಕ್ಕಾಗುತ್ತೆ ಹೊರತು ಒಂದೇ ಸಲ ಎಲ್ಲನೂ ಆಗೋದಿಲ್ಲ. ಸೊ ಒಂದೊಂದೇ ಸ್ಟೆಪ್ನ ಇಡೋದನ್ನು ಕಲೀರಿ. ಸೊ ಇವತ್ತಿಂದನೇ ನೀವು ನಿಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಮತ್ತು ಆದಷ್ಟು ಬೇಗ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ನ ಗೇನ್ ಮಾಡಿ, ಅಥವಾ ನಿಮಗೆ ಸ್ಟಾಕ್ ಮಾರ್ಕೆಟ್ಗಿಂತ ನಾನು ಬಿಸ್ನೆಸ್ಸೇ ಮಾಡ್ತೀನಿ ಅಂದರೆ ಆ ಬಿಸ್ನೆಸ್ಸಲ್ಲಿ ಏನೇನು ಅರ್ಥ ಮಾಡ್ಕೋಬೇಕು ಮತ್ತು ಯಾವ್ಯಾವ ಥರ ನಾನು ಇಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಎಲ್ಲನೂ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ನ ತಗೊಳ್ಳಿ. ಏಕೆಂದರೆ ಒಂದೇ ಸಲ ಏನೂ ಆಗೋದಿಲ್ಲ. ಒಂದೊಂದೇ ಸ್ಟೆಪ್ನ ನೀವು ಇಡ್ತಾ ಹೋಗ್ತಿದ್ರೆ ಖಂಡಿತ ಒಂದಲ್ಲ ಒಂದಿನ ಆಗುತ್ತೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಆದಷ್ಟು ಭಯದಿಂದ ಡಿಸಿಷನ್ನ ತಗೊಳ್ಳೋದು ಕಮ್ಮಿ ಮಾಡಿ, ಆದಷ್ಟು ನಾಲೆಡ್ಜ್ನ ಗೇನ್ ಮಾಡಿ. ನೀವು ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದೀರೋ ಆ ಫೀಲ್ಡ್ದು, ಅದಾದಮೇಲೆ ನೀವು ಸ್ಟೆಪ್ಸ್ನ ಫಾಲೋ ಮಾಡಿ ರೀಚ್ ಆಗೋದಕ್ಕೆ ನೋಡಿ. ಒಂದೇ ದಿನದಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಭಯನ ಕಮ್ಮಿ ಮಾಡಿ ಬ್ರೇವ್ ಆಗಿ ಎಲ್ಲ ಡಿಸಿಷನ್ನು ತಗೊಳ್ಳೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಸೊ ಥ್ಯಾಂಕ್ ಯು.